ಈ ವಿಡಿಯೋನ ನಾಳೆ ಉದ್ಯೋಗ ಮೇಳೆಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ಅವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಕ್ವಶನ್ ಕೇಳ್ತಾ ಇದ್ದೀರಾ, ನರ್ವಸ್ ಕೂಡ ಆಗಿದ್ದೀರಾ, ನಾಳೆ ಹೇಗಿರುತ್ತೆ ಪ್ರೋಸೆಸ್ಸು ಉದ್ಯೋಗ ಮೇಳದಲ್ಲಿ ಅಂತ, ಯಾವ ಥರ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ, ಏನೇನು ಕ್ವಶನ್ಸ್ ಕೇಳ್ತಾರೆ, ಮತ್ತು ಫಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ಬೇಕೋ ಬೇಡವೋ, ಯಾವ್ಯಾವ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕು, ಈ ಥರ ಎಲ್ಲ ಸಾಕಷ್ಟು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡಾಡ್ತಿದೆ. ಅದಕ್ಕೋಸ್ಕರ ಸ್ಪೆಷಲಾಗಿ ನಿಮಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ನೀವೇನು ನೋಡಿದಾದ್ಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಆರಾಮಾಗೆ ಉದ್ಯೋಗ ಮೇಳಗೆ ನಾಳೆ ಹೋಗ್ತೀರಾ. ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗೋಕ್ಕೆ ಆ ಚಾನಲಲ್ಲೂ ನೀವು ಜಾಯ್ನ್ ಆಗಿ. ಸೊ ಆ ಪೇಜಲ್ಲಿ ಯಾವುದೇ ಥರ ನನಗೆ ಗೊತ್ತಾದಂಗೆ ಯಾವುದೇ ಜಾಬ್ ಅಪ್ಡೇಟ್ಸ್ ಬಂದ್ರೂ ಆ ಲಿಂಕ್ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಡೈರೆಕ್ಟಾಗಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ಆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವೇನಾದ್ರು ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸ್ಟೆಪ್ ಬೈ ಸ್ಟೆಪ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ, ಯಾವ ಥರ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಬೇಕು ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್ನ ಕೊಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ಕೂಡ ಇದನ್ನು ನೋಟ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ನಾಳೆ ಇಂಟರ್ವ್ಯೂ ಪ್ರೋಸೆಸ್ಸಲ್ಲಿ. ಸೊ ಫಸ್ಟ್ ಪಾಯಿಂಟ್ ನೀವು ಈ ಥರ ಫಾಲೋ ಮಾಡಬೇಕು. ನಾಳೆ ಯಾರ್ಯಾರು ಉದ್ಯೋಗ ಮೇಳಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ನೀವೆಲ್ಲ ಕರೆಕ್ಟಾಗಿ 8:00 ಅಲ್ಲಿರಿ. ಯಾಕಂದರೆ ಅವ್ರು ಹೇಳಿರೋ ಪ್ರಕಾರ 9 ಗಂಟೆಗೆ ಕರೆಕ್ಟಾಗಿ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ ಅಂತೆ. ಸೊ ನೀವೇನಾದ್ರು ಸ್ವಲ್ಪ ಲೇಟಾಗಿ ಹೋದರೆ ಅವಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ಅದರಿಂದ ಇಂಟರ್ವ್ಯೂ ಪ್ರೋಸೆಸ್ನ ಮಿಸ್ ಮಾಡ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ 8:30 ಟೈಮಿಗಿದ್ರೆ ಅವಾಗ ನೀವು ಪೂರ್ತಿ ಪ್ರಿಪ್ರೇಷನಿಂದ ಇಂಟರ್ವ್ಯೂನ ಫೇಸ್ ಮಾಡ್ಬೋದು. ಇನ್ನು ಎರಡನೇ ಪಾಯಿಂಟ್ ಹೇಳೋದಾದರೆ ಫಾರ್ಮಲ್ ಡ್ರೆಸ್ನ ಎಲ್ಲರೂ ಕಂಪಲ್ಸರಿ ಹಾಕೊಂಡೋಗಿ. KSDC ಕಡೆಯಿಂದ ನಮಗೆ ಕನ್ಫರ್ಮ್ ಆಗಿ ಫಾರ್ಮಲ್ ಡ್ರೆಸ್ಸೇ ಹಾಕೊಂಬರ್ಬೇಕು ಅಂತ ಏನು ಹೇಳಿಲ್ಲ, ಬಟ್ ನೀವು ಜನರಲ್ಲಾಗಿ ಇಂಟರ್ವ್ಯೂ ಪ್ರೋಸೆಸ್ಗೆ ಹೋಗಬೇಕಾದ್ರೆ ಫಾರ್ಮಲ್ ಡ್ರೆಸ್ ಹೋದರೆ ಸ್ವಲ್ಪ ನಮಗೆ ಅಡ್ವಾಂಟೇಜ್ ಇರುತ್ತೆ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ರೆಸ್ಯೂಮೆ. ಇದು ನೆನ್ಪಿಟ್ಕೊಳ್ಳಿ, ನೀವು ಹಾರ್ಡ್ ಕಾಪಿನ ತೊಗೊಂಡೋಗ್ರಿ. KSDC ಅವರು ಎಲ್ಲೂ ನೀವು ಹಾರ್ಡ್ ಕಾಪಿನೇ ತರಬೇಕು ಅಂತ ಏನೋ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಬಟ್ ನೀವು ಹಾರ್ಡ್ ಕಾಪಿನ ತೊಗೊಂಡೋಗೋದ್ರಿಂದ ನಿಮಗೆ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಹಾರ್ಡ್ ಕಾಪಿ ಬೇಕು ಅಂತ ಏನಾದ್ರು ಕಂಪ್ನಿ ಕೇಳಿದರೆ ಆವಾಗ ನಿಮಗೆ ಎಲ್ಲಿ ಜೆರಾಕ್ಸ್ ಮಾಡಿಸ್ಬೇಕು, ಏನು ಕತೆ ಅಂತ ಸಾಕಷ್ಟು ಗೊಂದಲ ಆಗುತ್ತೆ. ಅದಕ್ಕೋಸ್ಕರ ತಗೊಂಡೋದ್ರೆ ಏನೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಇದು ರೆಸ್ಯೂಮೆ ಇದ್ದರೂ ಕೂಡ ನೀವು ಫ್ಯೂಚರಲ್ಲಿ ಬೇರೆ ಕಂಪ್ನಿ ಬರೀತಾ ಇದ್ದೀರಂದ್ರೂ ಕೂಡ ಅಲ್ಲಿ ರೆಸ್ಯೂಮೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ತಗೊಂಡೋಗಿ. ಸೊ ಇಲ್ಲಿ ನನ್ನ ಸಜೆಷನ್ ಏನು ಅಂದರೆ, ನೀವು ಮಿನಿಮಮ್ಗೆ ಒಂದು 6 ರೆಸ್ಯೂಮೆನ ಕೈಯಲ್ಲಿ ಇಟ್ಕೊಂಡೋಗಿ. ಇದರಿಂದ ನಿಮಗೇನು ಲಾಸ್ ಆಗೋಲ್ಲ, ಯಾಕಂದರೆ ನಾಳೆ ನಿಮಗೆ ಗೊತ್ತಿರೋ ಹಾಗೆ 5 ಕಂಪ್ನಿಗೆ ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಸೊ ಅಕಸ್ಮಾತಾಗಿ ಅವರೇನಾದರೂ ಎಲ್ಲ ಕಂಪ್ನಿಯವರು ರೆಸ್ಯೂಮೆನ ಇಸ್ಕೊಂಡ್ರು ಅಂದರೆ ಆವಾಗ ನಿಮಗೆ ಈಸಿಯಾಗಿ ನೀವು ಕೊಡ್ಬೋದು. ಇಲ್ಲಾಂದರೆ ನಿಮಗೆ ಫ್ಯೂಚರಲ್ಲೂ ಇದು ಯೂಸ್ ಆಗುತ್ತೆ, ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು 4ನೇ ಪಾಯಿಂಟ್ ನೋಡೋದಾದರೆ ಕ್ಲೀನ್ ರೆಸ್ಯೂಮೆ ಅಂತ. ಸೊ ನಿಮಗೆ ಇದು ನೋಡೇ ಕನ್ಫ್ಯೂಸ್ ಆಗಿರುತ್ತೆ ಏನಿದು ಕ್ಲೀನ್ ರೆಸ್ಯೂಮೆ ಅಂದರೆ ಅಂತ. ಸೊ ಇಲ್ಲಿ ಸ್ಕಿಲ್ಸ್ನ ಕೇಳ್ತಾರಲ್ಲ ರೆಸ್ಯೂಮೆನಲ್ಲಿ. ಸೊ ರೆಸ್ಯೂಮೆನ ಆದಷ್ಟು ಶಾರ್ಟ್ ಆ್ಯಂಡ್ ಸಿಂಪಲ್ಲಾಗಿ ಇಡೋಕ್ಕೆ ಟ್ರೈ ಮಾಡಿ. ಅನ್ವಾಂಟೆಡ್ ಇನ್ಫಾರ್ಮೇಷನ್ ಎಲ್ಲ ರೆಸ್ಯೂಮೆಯಿಂದ ತೆಗ್ದಾಕಿ. ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ನ ಪಾಸ್ ಔಟ್ ಆಗಿರ್ತೀರಾ ಅಂದ್ಕೊಳ್ಳಿ. ಸೊ ಆ ಕಾಲೇಜ್ ಡೇಸಲ್ಲಿ ನೀವು ಯಾವುದೋ ಒಂದು ಜಾವಾ ಪ್ರೋಗ್ರಾಮ್ನ ಕಲ್ತಿರ್ತೀರ ಅಂದ್ಕೊಳ್ಳಿ, ಬಟ್ ಇವಾಗ ಆ ಜಾವಾ ಪ್ರೋಗ್ರಾಮ್ ನಿಮ್ಗೆ ಮರ್ತೋಗಿರುತ್ತೆ. ಬಟ್ ಇವಾಗ ನೀವು ಚೆನ್ನಾಗಿ ಪೈಥಾನ್ ಪ್ರೋಗ್ರಾಮಲ್ಲಿ ಎಕ್ಸ್ಪರ್ಟ್ ಇರ್ತೀರ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ರೆಸ್ಯೂಮೆನಲ್ಲಿ ಪೈಥಾನ್ ಅಂತ ಮಾತ್ರ ಹಾಕಿ ಜಾವಾನ ಹಾಕಬೇಡಿ. ಯಾಕಂದರೆ ಸೊ ಅವ್ರು ಮಿಸ್ಸಾಗಿ ಏನಾದ್ರು ನಿಮಗೆ ಜಾವಾ ಮೇಲೆ ಕೇಳಿದರೆ ಅವಾಗ ನಿಮಗೆ ಆನ್ಸರ್ ಹೇಳೋದಕ್ಕೆ ಆಗಲ್ಲ. ಸೊ ಇದರಿಂದ ನೀವು ಫುಲ್ಲು ನರ್ವಸ್ನೆಸ್ ಆಗಿಬಿಟ್ಟು ಪೈಥಾನ್ ಗೊತ್ತಿರೋದು ಸಹ ಮರ್ತೋದಂಗೆ ಆಗುತ್ತೆ. ಆದ್ದರಿಂದ ಸಿಂಪಲ್ಲಾಗಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಪೈಥಾನ್ ಅಂತಲೇ ಕೊಡಿ. ಸೊ ಅವ್ರು ಪೈಥಾನ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಕಂಪಲ್ಸರಿಯಾಗಿ ನೀವೆಲ್ಲ ತುಂಬಿಸ್ಬೇಕು ರೆಸ್ಯೂಮೆಯಲ್ಲಿ, ಅವಾಗ ಮಾತ್ರ ಸೆಲೆಕ್ಟ್ ಆಗ್ತೀನಿ ಆ ಥರ ಏನಿಲ್ಲ. ಎಷ್ಟು ಶಾರ್ಟಾಗಿ ಇಡ್ತೀರೋ ಅವಾಗ ಅವ್ರು ಕ್ಲೀನಾಗಿ ರೆಸ್ಯೂಮೆನ ರೆಫರ್ ಮಾಡ್ತಾರೆ. ಸೊ ಅಲ್ಲಿ ನೀವೇನು ಕೊಟ್ಟಿರ್ತೀರೋ ಅದ್ರ ಮೇಲೆ ಮಾತ್ರ ಅವ್ರು ಕ್ವಶನ್ನ ಕೇಳೋಕ್ಕೆ, ಅದ್ರ ಮೇಲೆ ಕ್ವಶನ್ ಅವ್ರು ಕೇಳ್ತಾರೆ ಹೊರತು ಎಲ್ಲ ಕ್ವಶನ್ನು ಅವ್ರು ಕೇಳಲ್ಲ. ಸೊ ಅದಕ್ಕೋಸ್ಕರ ನೀವು ಸಿಂಪಲ್ಲಾಗಿ ಕ್ಲೀನಾಗಿ ರೆಸ್ಯೂಮೆನ ಬಿಲ್ಡ್ ಮಾಡಿ. ಇನ್ನು 5ನೇ ಪಾಯಿಂಟ್, ಇದು ಕೂಡ ಇಂಪಾರ್ಟೆಂಟ್. ನೀವು ಒಂದು ಸರಿ ಇಂಟರ್ವ್ಯೂ ಕೊಟ್ಟ ಮೇಲೆ ನೀವು ಎಂಪ್ಲಾಯರ್ ಫೋನ್ ನಂಬರ್ನ ಇಸ್ಕೊಳೋದನ್ನ ಮರಿಬೇಡಿ. ಯಾಕಂದರೆ ಆ ಇಂಟರ್ವ್ಯೂ ನೀವು ಬರೀತೀರಾ, ಆಮೇಲೆ ನೀವು ಸೆಲೆಕ್ಟೆಡಾ ಅಥವಾ ಇಲ್ಲ ಅಂತ ಒಂದು ಗೊಂದಲ ಇದ್ದೇ ಇರುತ್ತೆ. ಸೊ ಅಟ್ಲೀಸ್ಟ್ ನಿಮಗೆ ಒಂದು ರಿಸಲ್ಟ್ ಬಂದರೆ ಅವಾಗ ಅಟ್ಲೀಸ್ಟ್ ನಿಮಗೆ ನೆಮ್ಮದಿ ಆಗುತ್ತೆ, ಅಟ್ಲೀಸ್ಟ್ ಪಾಸ್ ಅಥವಾ ಫೇಲ್ ಅಂತ. ಬಟ್ ಏನೂ ರಿಸಲ್ಟ್ ಬರದೇ ಇದ್ದಾಗ ನಿಮಗೆ ಅದು ಕಾಡ್ತಾ ಇರುತ್ತೆ, ಪಾಸ್ ಆಗಿದ್ದೀನೋ ಫೇಲ್ ಆಗಿದ್ದೀನೋ ಅಂತ. ಅದಕ್ಕೋಸ್ಕರ ನೀವು ಒಂದು ಸರಿ ಇಂಟರ್ವ್ಯೂನ ಬರೆದ ಮೇಲೆ ಸೊ ಆ ಎಂಪ್ಲಾಯರ್ದು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಳ್ಳಿ. ಅಟ್ಲೀಸ್ಟ್ ಅವರು ನಿಮ್ಮ ಮೊಬೈಲ್ ನಂಬರ್ಗೆ ಏನಾದರೂ ಅವ್ರು ರಿಸಲ್ಟ್ ಕಳಿಸ್ಲಿಲ್ಲ ಅಂದರೆ ನೀವಾದರೂ ಕೇಳಿ ತಿಳ್ಕೊಂಡಾದ್ಮೇಲೆ ಪಾಸ್ ಅಥವಾ ಫೇಲ್ ಅಂತ ಗೊತ್ತಾದರೆ ಅವಾಗ ಅದು ಚಾಪ್ಟರ್ ಕ್ಲೋಸ್ ಆಗುತ್ತೆ. 6ನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ನರ್ವಸ್ನೆಸ್. ಸೊ ನೀವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ನಾಳೆ, ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ KSDC ಅವರು ಅಂಥ ಅಫಿಷಿಯಲಾಗಿ ಏನೂ ಅಪ್ಡೇಟ್ಸ್ನ ಕೊಟ್ಟಿಲ್ಲ ಕ್ಯಾಂಡಿಡೇಟ್ಸ್ಗೆ. ಸೊ ನೀವೇನು ಓದಬೇಕು ಏನು ಅದೇನೂ ಗೊತ್ತಿಲ್ಲ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ, ಎಕ್ಸಾಂಪಲ್ ನೀವು ಕೆಲವೊಂದು 5 ಕಂಪ್ನಿಗೆ ನೀವು ಸೆಲೆಕ್ಟ್ ಮಾಡಿದ್ದೀರಲ್ವ. ಸೊ ಆ 5 ಕಂಪ್ನಿದು ನೀವೇನು ಮಾಡಬೇಕು ಅಂದರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇವಾಗ ನೀವು ಇನ್ಫೋಸಿಸ್ನ ಸೆಲೆಕ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ನೀವು ಇಲ್ಲಿ ಇನ್ಫೋಸಿಸ್ ಇಂಟರ್ವ್ಯೂ ಪ್ರೋಸೆಸ್ ಫಾರ್ ಫ್ರೆಷರ್ ಆಗಿದ್ರೆ ಫ್ರೆಷರ್ ಅಂತ ಟೈಪ್ ಮಾಡಿ, ಇಲ್ಲಾಂದರೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅವರು ರೆಫರ್ ಮಾಡಬೇಕು ಅಂತ. ಸೊ ಇಲ್ಲಿ ನಾನು ಮೇಯ್ನಾಗಿ ಫ್ರೆಷರ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಂಟರ್ವ್ಯೂ ಪ್ರೋಸೆಸ್ ಫಾರ್ ಫ್ರೆಷರ್ ಅಂತ ಹೊಡೆದ ತಕ್ಷಣ ನಿಮಗೆ ಆ ಕಂಪನಿ ರಿಲೇಟೆಡ್ದು ಯಾರಾದರೂ ಒಬ್ಬರು ಪೋಸ್ಟ್ ಮಾಡಿರ್ತಾರೆ.
ಜನರಲಾಗಿ ನಾವು ಆಂಬಿಷನ್ ಬಾಕ್ಸ್ ಅಂತ ಇರುತ್ತೆ, ಇಲ್ಲಾಂದರೆ ಬೇರೆ ಬೇರೆ ವೆಬ್ಸೈಟ್ ಇದ್ದಾವೆ, ಇಲ್ಲಿ ನೋಡ್ಬೋದು ಇಂಟರ್ವ್ಯೂ ಬಿಟ್ ಮತ್ತು ಆಂಬಿಷನ್ ಬಾಕ್ಸ್ ಅಂತ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿರ್ತಾರೆ. ಅಂದರೆ ಎಷ್ಟು ರೌಂಡ್ ಇತ್ತು, ಹಾರ್ಡ್ ಇತ್ತಾ, ಡಿಫಿಕಲ್ಟ್ ಇತ್ತಾ, ಇಲ್ಲ ಈಸಿ ಇತ್ತಾ, ಈ ಥರ ಎಲ್ಲ ಅವರು ಹೇಳ್ತಾ ಹೋಗ್ತಾರೆ. ಅದರಿಂದ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಒಂದು ಪ್ಲ್ಯಾನ್ ಸಿಗುತ್ತೆ ನಿಮಗೆ. ಸೊ ಅದೇ ಥರ ಈ ಪ್ಲ್ಯಾನ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆ 2 ರೌಂಡ್ ಟೆಕ್ನಿಕಲ್ ಇತ್ತು, 1 ರೌಂಡ್ HR ರೌಂಡ್ ಇತ್ತು, ಈ ಥರ ಒಂದು ಐಡಿಯಾ ಬರುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ನೀವು ಏನು ಮಾಡಬೇಕು ಅಂದರೆ, ಜಸ್ಟ್ ಗೂಗಲಲ್ಲಿ ಇನ್ಫೋಸಿಸ್ ಇಂಟರ್ವ್ಯೂ ಕ್ವಶನ್ಸ್ ಫಾರ್ ಫ್ರೆಷರ್ಸ್ ಅಂತ ಹೊಡೆದ್ರೆ ನಿಮಗೆ ಸ್ವಲ್ಪ ಯಾರಾದ್ರೂ ಅಪ್ಲೋಡ್ ಮಾಡಿರ್ತಾರೆ ಕೋರಾದಲ್ಲಿ, ಇಲ್ಲಾಂದರೆ ಆಂಬಿಷನ್ ಬಾಕ್ಸಲ್ಲಿ, ಇಲ್ಲಾಂದರೆ ಗೀಕ್ಸ್ ಫಾರ್ ಗೀಕ್ಸಲ್ಲಿ, ಇಲ್ಲೆಲ್ಲ ಮಾಡಿರ್ತಾರೆ. ಸೊ ನೀವು ಅದನ್ನು ಅಟ್ಲೀಸ್ಟ್ ಓದ್ಕೊಂಡ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಯಾವ ಥರ ಕೇಳ್ಬೋದು ಅವರು ಅಂತ. ಇನ್ನು 7th ಪಾಯಿಂಟ್, ನೋ ದ ಬೇಸಿಕ್ಸ್ ಆಫ್ ಸ್ಕಿಲ್ ಅಂತ. ಅಂದರೆ ನೀವು ರೆಸ್ಯೂಮೇನಲ್ಲಿ ಏನು ಸ್ಕಿಲ್ನ ಕೊಟ್ಟಿರ್ತೀರೋ ಅದ್ರ ಬೇಸಿಕ್ನ ನೀವು ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ಏನಾದ್ರು ಕೇಳಿದಾಗ ನಿಮಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಸಿಕ್ನ ಅಟ್ಲೀಸ್ಟ್ ಬೇಸಿಕ್ ನೋಡಿಕೊಂಡ್ರೆ ನೀವು ಏನೋ ಮ್ಯಾನೇಜ್ ಮಾಡ್ತೀರಾ ಅಲ್ಲಿ. ಇನ್ನು ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋದಾದರೆ, ನಾನು ಸಾಕಷ್ಟು ವೆಬ್ಸೈಟಲ್ಲಿ ರಿಸರ್ಚ್ ಮಾಡಿದೆ ಏನೇನು ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕು ಅಂತ. ಪ್ರತಿಯೊಂದು ವೆಬ್ಸೈಟಲ್ಲೂ ಪ್ರತಿಯೊಂದೊಂದು ಡಾಕ್ಯುಮೆಂಟ್ಸ್ನ ಹೇಳಿದರು. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಶೇರ್ ಮಾಡೋದಾದರೆ, ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ನ ತೊಗೊಂಡೋಗಿ, ಪ್ಯಾನ್ ಕಾರ್ಡ್ನ ತೊಗೊಂಡೋಗಿ, SSLC ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗಿ, PU ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗಿ, ಅದೇ ಥರ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ನ ತೊಗೊಂಡೋಗಿ. ಸೊ ನಿಮ್ಮ ಹತ್ರ ಏನಾದ್ರು PDC ಇತ್ತು ಅಂದರೆ, ಇಲ್ಲ ಅಂದರೆ ಯೂನಿವರ್ಸಿಟಿಯಿಂದ ನಿಮಗೇನಾದರೂ ಮಾರ್ಕ್ಸ್ ಕಾರ್ಡ್ನ ಪ್ರೊವೈಡ್ ಮಾಡಿದ್ರು ಅಂದರೆ ಅದನ್ನು ತೊಗೊಂಡೋಗಿ, ಪಾಸ್ಪೋರ್ಟ್ ಸೈಜ್ನ ತೊಗೊಂಡೋಗಿ, ನೀವೇನಾದರೂ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಇಲ್ಲಿ ಪೇ ಸ್ಲಿಪ್ನ ತೊಗೊಂಡೋಗಿ, ಮತ್ತು ಎಂಪ್ಲಾಯರ್ಸ್ ಅಂದರೆ ಪ್ರೀವಿಯಸ್ ಕಂಪ್ನಿಯಲ್ಲಿ ಯಾವುದಾದ್ರು ವರ್ಕ್ ಮಾಡ್ತಾಯಿದ್ರೋ ಅವ್ರು ನಿಮಗೊಂದು ಮೇಲ್ ಕಳಿಸಿರ್ತಾರೆ, ಲಾಸ್ಟ್ ವರ್ಕಿಂಗ್ ಡೇ ಮೇಲ್ ಅಂತ, ಅದನ್ನು ನೀವು ತೊಗೊಂಡೋದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು 9ನೇ ಪಾಯಿಂಟಿಗೆ ಬರೋದಾದರೆ, ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಲ್ಯಾಪ್ಟಾಪ್ ತಗೊಂಡೋಗ್ಬೇಕೋ ಬೇಡೋ ಅಂತ. ಇಲ್ಲಿ KSDC ಅವರು ಕೂಡ ಏನೂ ಅಪ್ಡೇಟ್ನ ಕೊಟ್ಟಿಲ್ಲ. ಬಟ್ ಜನರಲಾಗಿ ಇಂಟರ್ವ್ಯೂ ಪ್ರೋಸೆಸ್ಸಲ್ಲಿ ಅವರೇ ಲ್ಯಾಪ್ಟಾಪು ಎಲ್ಲ ಪ್ರೊವೈಡ್ ಮಾಡ್ತಾರೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾವು ಅರಮನೆ ಮೈದಾನಕ್ಕೆ ಹೋಗೋದ್ರಿಂದ ಸೊ ಅವರು ಎಲ್ಲರಿಗೂ ಲ್ಯಾಪ್ಟಾಪ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಪರ್ಸ್ನಲ್ ಲ್ಯಾಪ್ಟಾಪ್ ಇತ್ತು ಅಂದರೆ ಜಸ್ಟ್ ತಗೊಂಡೋಗಿ ಒಂದು ರೆಫರೆನ್ಸಿಗೆ, ಇಲ್ಲ ಅಂದರೆ ಆರಾಮಾಗಿ ಹೋಗಿ, ಏನೂ ಪ್ರಾಬ್ಲಮ್ ಇಲ್ಲ ಅದರಿಂದ. ಇನ್ನು ಫೈನಲ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಇದು ತುಂಬ ಇಂಪಾರ್ಟೆಂಟ್. ಸೊ ಓಕೆ ಅಂತ ಬರೆದಿದ್ದೀನಿ, ನಿಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ ಏನಿದ್ರ ಅರ್ಥ ಅಂತ. ಸೊ ನಾಳೆ ನೀವು 5 ಕಂಪ್ನಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಸೊ ನೀವು ಫಸ್ಟ್ ಕಂಪ್ನಿನ ಬರೀತೀರಾ, ಅವಾಗ ಎಕ್ಸಾಂಪಲ್ ಏನಾದ್ರು ನೀವು ಮಿಸ್ ಆಗಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಅಟ್ಲೀಸ್ಟ್ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆ ಎಷ್ಟು ರೌಂಡ್ ಇದೆ, ಯಾವ್ಯಾವ ಕ್ವಶನ್ಸ್ ಕೇಳ್ತಿದ್ದಾರೆ, ಯಾವ ಥರ ಇದೆ ಅಂತ. ಸೊ ನಿಮಗೆ ಇನ್ನೂ ಚಾನ್ಸಸ್ ಇರುತ್ತೆ, ಇನ್ನೂ 4 ಕಂಪ್ನಿದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಚೆನ್ನಾಗಿ ಮಾಡಿ. ಸೊ ಈ ವಿಡಿಯೋ ನಿಮಗೆ ಪಿನ್ ಟು ಪಿನ್ನಾಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.